ಇಲ್ಲೊಂದಿದೆ ಪ್ರಶ್ನೆ. They say true activism begins not with anger, also with the courage to be uncomfortable ಅಂತ. ಕರೇಜ್ ಭಾಳ ಮುಖ್ಯ. ಪ್ರೊಫೈಲ್ ಇನ್ ಕರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಬಿ ವಿಲ್ಲಿಂಗ್ ಟು, ಬಾಬಾ ಸಾಹೇಬ್ರದ್ದು ಒಂದು ಲೈನ್ ಇಸ್ ಕ್ರೆಡಿಟ್ ಅಂಬೇಡ್ಕರ್, ಬಟ್ ಒಂದು ಲೈನ್ ಹೇಳ್ತಾರೆ, ನೀವು ಬದಲಾವಣೆ ಬಯಸಿದಾಗ ನಿಮ್ಮ ಜೀವನ ಪಣ ಇಟ್ಟು ಹೋರಾಟ ಮಾಡು, ಬದುಕಿದರೆ ನಾಯಕ, ಸತ್ತರೆ ಇತಿಹಾಸ. ಸೊ ದೇರ್ ಮಸ್ಟ್ ಬಿ ಕರೇಜ್. ಕರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಕರೇಜ್ ಇದೆ ಅನ್ನೋ ಕಾರಣಕ್ಕೆ ನೀವು ಗೋಡೆಗೆ ಹೋಗಿ ತಲೆ ಚಚ್ಕೊಳಕ್ಕಾಗಲ್ಲ. ಯು ಮಸ್ಟ್. ವಾಟ್ ಅಬೌಟ್ ನಿಮ್ಮ ಪೇರೆಂಟ್ಸು, ನಿಮ್ಮ ವ್ಯವಸ್ಥೆ, ಅದೇ ಸಪೋರ್ಟಿವ್? ಯಾಕಂದರೆ ಯೂಶಲಿ ಏನು, ಬಟ್ಟೆ ಮುಳ್ಳು ಮೇಲೆ ಬೀಳಲಿ, ಮುಳ್ಳು ಬಟ್ಟೆ ಮೇಲೆ ಬೀಳಲಿ, ಹರಿಯೋದು ಯಾವುದು? ಆ ಎಕ್ಸಾಂಪಲ್ ಐ ನೋ ಇಟ್ ಕುಡ್ ನಾಟ್ ಬಿ ದ ಬೆಸ್ಟ್ ಆಫ್ ದ ಎಕ್ಸಾಂಪಲ್ ಹಿಯರ್, ಬಟ್ ಆಕ್ಟಿವಿಸಮ್ ಅಂದಾಗ ಯು ನೋ ದಟ್ ಇಸ್ ಡಿಸ್ಕಂಫರ್ಟ್, ದರ್ ವಿಲ್ ಬಿ ರೆಸಿಸ್ಟೆನ್ಸ್ ಫ್ರಮ್ ದ ಸೊಸೈಟಿ. ನೀವು ಎಫೆಕ್ಟ್ ಆದರೆ ನಿಮ್ಮ ಮನೆಯವ್ರಿಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ತಂದೆ ತಾಯಿ ತಮ್ಮನಿಗೆ ಐ ಗಿವ್ ದೆಮ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಇನ್ ಟರ್ಮ್ಸ್ ಆಫ್ ದ ಫ್ಯಾಕ್ಟ್ ದಟ್ ಅವ್ರು ಭಾಳ ಸಪೋರ್ಟಿವ್ ಆಗಿದ್ದಾರೆ. ಅವತ್ತಿಂದನೂ ಭಾಳ ಸಪೋರ್ಟಿವ್ ಆಗಿದ್ದರು. ನಾನು ಕೂಡ ಅವ್ರಿಗೆ ಹೇಳಿದ್ದೆ, ಇದಕ್ಕಿಂತ ಮುಂಚೆ ನಾನು ಬೇರೆ ಸ್ಪೀಚ್ ಕೊಡ್ಬೋದು, ಅಪ್ಪನೂ ಸಪೋರ್ಟ್ ಮಾಡೋದು, ತಮ್ಮ ಮಾಡು ಅಂತ ಅವನು. ಆಮೇಲೆ ಅಮ್ಮನೂ ಕೂಡ ಶಿ ಆಲ್ಸೋ ಅಗ್ರಿ, ಶಿ ಸಪೋರ್ಟೆಡ್. ಸೊ ನಮಗೆ ನಾನು ಒಂದು ನಮ್ಮ ತಂದೆ ತಾಯಿಯಿಂದ ಆ್ಯಕ್ಟಿವಿಸಮ್, ಹ್ಯೂಮನ್ ರೈಟ್ಸ್ ವರ್ಕ್ ಆಗಿರ್ಬೋದು, ಸೋಷಲ್ ಕಾಸಸ್ ಆಗಿರ್ಬೋದು, ಚಿಕ್ಕ ವಯಸ್ಸಿಂದನೂ ನಮಗೆ ಭಾಳ ಅವರಿಂದ ಸ್ಫೂರ್ತಿಯಾಗಿತ್ತು. ಇಂಟ್ರಡ್ಯೂಸ್ ಮೀ ಟು ಯುವರ್ ಪೇರೆಂಟ್ಸ್. ಅಂದರೆ ಅಲ್ಲಿವರೆಗೂ ನಾವು ಏನೋ ಕೇಳಿದ್ದಷ್ಟೇ. ಇಸ್ ನಿಮ್ಮ ಫ್ಯಾಮಿಲಿ ಎನಿವೇ ರಿಲೇಟೆಡ್ ಟು HCG? ನಮಗೆ ನಮ್ಮ ಫಾದರ್ ಕಡೆಯಿಂದ ರಿಲೇಷನ್ ಇದೆ, ಬಟ್ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಈಸ್ HCG, ಇಟ್ಸ್ ಅ ಕಾರ್ಪೊರೇಟ್ ಹಾಸ್ಪಿಟಲ್. ಇಟ್ ಈಸ್, ಐ ಡೋಂಟ್ ಬಿಲೀವ್ ಇನ್ ಮೆಡಿಕಲ್ ಕೇರ್ ಶುಡ್ ಬಿ ಕಾರ್ಪೊರೇಟೈಸ್ಡ್ ಆರ್ ಪ್ರೈವೇಟೈಸ್ಡ್. ನನಗೆ ಯಾವುದಾದ್ರೂ ಸಮಸ್ಯೆ ಆದರೆ ನಾನು ಗವರ್ಮೆಂಟ್ಗೆ ಹೋಗ್ತೀನಿ. ಇನ್ ಎನಿ ವೇ ಐ ಗೋ ಟು ಸಮಥಿಂಗ್ ವೇರ್ ದೆರ್ ಇಸ್ ಬೆನಿಫಿಟ್ಸ್ ದ ಪೀಪಲ್. ಈ ಥರ ಕಾರ್ಪೊರೇಟ್ ಹೆಲ್ತ್ ಕೇರ್ ನನ್ನ ಪ್ರಕಾರ ಇಟ್ ಈಸ್ ಆ್ಯಂಟಿ ಹ್ಯೂಮನ್, it is anti-people, it is anti-constitution, and it is interested in the rich and elites. But ನಮ್ಮ ತಂದೆ ತಾಯಿ ಸ್ಟಾರ್ಟೆಡ್ ಹಾಸ್ಪಿಟಲ್ ಮೈಸೂರಿನಲ್ಲಿ, ಚಾರಿಟಬಲ್ ಹಾಸ್ಪಿಟಲ್, ಭಾರತ್ ಹಾಸ್ಪಿಟಲ್ ಅಂತ. ಸೊ ಭಾರತ್ ಹಾಸ್ಪಿಟಲ್ ಇವತ್ತಿಗೂ 35 ವರ್ಷದಿಂದ ನಡೆಸ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ಚಾರಿಟಬಲ್ ಹಾಸ್ಪಿಟಲ್. ಅದರಿಂದ ₹1 ದುಡ್ಡು ಬಂದಿಲ್ಲ. ಆ್ಯಂಡ್ BPLಗೆ ಭಾಳ ಒಂದು ಕಂಪ್ಲೀಟ್ಲಿ ಫ್ರೀ ಕೊಡ್ತಾರೆ, ಅವ್ರು ಅಟ್ಲೀಸ್ಟ್ ವೆರಿ ಬಿಗ್ ಸಬ್ಸಿಡೈಸ್, ಇಟ್ಸ್ ವೆರಿ ಗುಡ್ ಹೆಲ್ತ್ ಕೇರ್ ಕೊಡ್ತಾರೆ. ಆ್ಯಂಡ್ ಒಂದು ಭಾಳ ವರ್ಷಗಳಿಂದ ಒಂದು ಕ್ರೆಡಿಬಿಲಿಟಿ ಗಳಿಸ್ಕೊಂಡಿದೆ ಮೈಸೂರಿನಲ್ಲಿ ಭಾರತ್ ಹಾಸ್ಪಿಟಲ್. ಅಪ್ಪ ಅಮ್ಮ ಯಾವ ಸ್ಪೆಷಲೈಸೇಷನಲ್ಲಿ? ಅಪ್ಪ ಈಸ್ ಎ ಯೂರಾಲಜಿಸ್ಟ್, ಅಮ್ಮ ಈಸ್ ಎನ್ ಅನಸ್ಥಿಸಿಯಾಲಜಿಸ್ಟ್. ಅದ್ರ ಜೊತೆ ಒಂದು ಸ್ಕೂಲು ಶುರು ಮಾಡಿದ್ದಾರೆ, ಅದ್ರಲ್ಲಿ ಭಾಳ ಇನ್ವಾಲ್ವ್ ಆಗಿದ್ದಾರೆ ಮುಳ್ಳೂರಿನಲ್ಲಿ. ಆ್ಯಂಡ್ ಅದ್ರ ಜೊತೆ ಇಟ್ಸ್ ದ ಡಿಸ್ಕಷನ್ ಆಫ್ ಐಡಿಯಾಸ್. ಮನೇಲೂ ಕೂಡ ನಮಗೆ ಭಾಳ ವಿಚಾರಗಳು, ಸ್ಕೋರ್ಸು, ಮಾರ್ಕ್ಸು, ಗ್ರೇಡ್ಸು ಅನ್ನೋದಕ್ಕಿಂತ ಸಮಾಜದ ಬಗ್ಗೆ ವಿಚಾರಗಳು ನಮಗೆ ಯಾವಾಗಲೂ ಚರ್ಚೆಗಳು ನಡೀತಾ ಇತ್ತು. ಮನೇಲಿ ಭಾಳ ವಿಚಾರವಂತರು ಮನೆಗೆ ಬರ್ತಾಯಿದ್ರು, ಬುದ್ಧಿಜೀವಿಗಳು, ಚಿಂತಕರು. ನಮಗೆ ಎಲ್ಲರ ಥರ DR ನಾಗರಾಜ್ ಅವರಾಗಿರ್ಬೋದು, ಶಿವರಾಮ್ ಕಾರಂತರ. ನಾನು 5 ವರ್ಷ ಇದ್ದಾಗ ಏಕಪಾತ್ರ ಅಭಿನಯ ಮಾಡಿದ್ದೆ. AK ರಾಮಾನುಜನ್ ಇಸ್ ನನ್ನ ತಂದೆ ಗುರು. ಯಾರಾದರೂ ಇದ್ದಾರೆ AK ರಾಮಾನುಜನ್, ಎಕ್ಸ್ಟ್ರಾರ್ನರಿ ಥಿಂಕರ್. ಅವರು ಭಾಳ ಅದ್ಭುತ ವ್ಯಕ್ತಿ. ವಾಟ್ ವಾಸ್ ನಿಮ್ಮ ಡ್ಯಾಡ್ಸ್ ಫೇವ್ರೆಟ್ ಮೆಮರಿ ವಿತ್ ರಾಮಾನುಜಮ್ ಸರ್? ಯಾರಾದರೂ ರಶ್ಮಿ ಅವರೇ, ನನ್ನ ಪ್ರಕಾರ ಪ್ರಪಂಚದಲ್ಲಿ ಇಫ್ ಎನಿಬಡಿ, ಇನ್ಕ್ಲೂಡಿಂಗ್ AK ರಾಮಾನುಜನ್ ಫ್ಯಾಮ್ಲಿಗಿಂತ, ಇಫ್ ಎನಿಬಡಿ ನೋಸ್ AK ರಾಮಾನುಜನ್ ಎಕ್ಸ್ಟ್ರಾರ್ಡಿನರಿ ವೆಲ್, ಇಟ್ಸ್ ನಮ್ಮ ತಂದೆ ಡಾಕ್ಟರ್ ಅಮರ್ ಕುಮಾರ್. ದೇ ವರ್ ವೆರಿ ಕ್ಲೋಸ್. ಆ್ಯಂಡ್ ನನಗೂ ಕೂಡ ಅಪ್ಪನ ಎವಲ್ಯೂಷನ್ ಆ್ಯಸ್ ಎ ಹ್ಯೂಮನ್, ಎಷ್ಟೋ ಸರಿ ನಮ್ಮ ಒಂದು ಎವಲ್ಯೂಷನ್ ನಮಗೆ ಕಾಣಲ್ಲ, ಬಿಕಾಸ್ ವಿ ಆರ್ ಲಿವಿಂಗ್ ಇಟ್ ಟು ಸಮ್ ಲೆವೆಲ್. ಎವಲ್ಯೂಷನ್ ಆರ್ ಡೆವಲ್ಯೂಷನ್ ಎರಡೂ ಆಗ್ಬೋದು, ಬಟ್ ಟು ಡಿಫ್ರೆಂಟ್ ಲೆವೆಲ್ಸ್. ಬಟ್ ಅಪ್ಪಂದು ಆ್ಯಸ್ ಅ ತಂದೆ ನಾನು ಕೂಡ AK ರಾಮಾನುಜರನ್ನು ಭೇಟಿ ಮಾಡೋಕ್ಕೂ, ಅವರಿಂದ ಇನ್ಸ್ಪೈರ್ ಆಗಿ ಅವ್ರ ವಿಚಾರಗಳು ಅರ್ಥ ಮಾಡ್ಕೊಂಡು, ಅವ್ರ ನಡವಳಿಕೆ ಅರ್ಥ ಮಾಡ್ಕೊಂಡು, ಅವರಿಂದ ಐಡಿಯಾಸ್ ಚರ್ಚೆ ಮಾಡಿದಷ್ಟು he became not only a better thinker, not only a better socially concerned person, but also a better father. ಎಷ್ಟು ಆದರು ಅದರಲ್ಲಿ ಪ್ರಾಸ್ಪರ್ಕೆ ಅಪ್ಪನೂ ಕೂಡ. ಸೊ ಅದು ಒಂದು ಗುರಿ. ಎಷ್ಟು ನನಗೆ ನಮ್ಮ ತಂದೆ ತಾಯಿ ಅಫ್ಕೋರ್ಸ್, ಬಟ್ ತಂದೆ ಇಸ್ ದ ಐಡಿಯಾಲಜಿಕಲ್ ಇಂಟೆಲೆಕ್ಚುವಲ್ ಗುರು. ಸೊ AK ರಾಮಾನುಜನ್ ಅವ್ರ ಜೊತೆ ಭಾಳ ಚರ್ಚೆ ಮಾಡೋದು. ಯೂನಿವರ್ಸಿಟಿ ಶಿಕಾಗೋನಲ್ಲೇ AK ರಾಮಾನುಜನ್ ಟೀಚರ್ ಆಗಿದ್ದರು. ಆ್ಯಂಡ್ ದೇರ್ ವಾಸ್ ಮೆನಿ ಎಕ್ಸ್ಪೀರಿಯನ್ಸಸ್ ದೇ ಶೇರ್. ಯಾವಾಗಲೂ ಬರ್ತಾ ಇದ್ರು. ಫೇವ್ರೆಟ್ ಲರ್ನಿಂಗ್ಸ್ ದಟ್ ವಿ ಆಲ್ ಕ್ಯಾನ್ ಆಲ್ಸೋ ಲರ್ನ್? ಫಾರ್ ಎಕ್ಸಾಂಪಲ್, ನಮಗೆ ಸ್ಪೀಕಿಂಗ್ ಆಫ್ ಶಿವ, ಅದು AK ರಾಮಾನುಜನ್ ಒಂಥರ ಸೆಮಿನಲ್ ಬುಕ್ಕು, ವಚನ ಸಾಹಿತ್ಯದ ವಿಚಾರ. ಆ್ಯಂಡ್ ಇಟ್ ವಾಸ್ ಆವಾಗ ನಮಗೆ ಅವಾಗೇನಾಗ್ತಾಯಿತ್ತು ಅಂದರೆ, ಇಟ್ಸ್ ಅ ಫನಿ ಎಪಿಸೋಡ್. ಅಪ್ಪ
ಅಲ್ಲಿ ಎ ಕೆ ರಾಮಾನುಜನ್ನ ಕರೆಸೋರು. ಸ್ಪೀಕಿಂಗ್ ಆಫ್ ಶಿವ ಬರೆದ ಮೇಲೆ ಅನೇಕರು ಕರೆಸೋರು. ಯಾರಿಗೂ ಅವರು ಹೋಗ್ತಾ ಇರಲಿಲ್ಲ ಕಾರ್ಯಕ್ರಮಗಳಿಗೆ, ನಾನು ಯಾಕೆ ಹೋಗಲಿ ಅಂತ. ಅಪ್ಪ ಹೋಗಿ ಒಂದ್ಸಲಿ ಫೋನಲ್ಲಿ ಮಾತಾಡ್ತಾರೆ, ಹೋಗಿ ಮೀಟ್ ಮಾಡ್ತಾರೆ. ಹಿ ಈಸ್ ಕನ್ವಿನ್ಸ್ಡ್, ಎ ಕೆ ರಾಮಾನುಜನ್ ಇಸ್ ಕನ್ವಿನ್ಸ್ಡ್, ದೇ ಬಿಕಮ್ ಕ್ಲೋಸ್ ಆ್ಯಂಡ್ ಬೇರೆ ಬೇರೆದು ದೇ ಶೇರ್ ಐಡಿಯಾಸ್. ಅಂದರೆ ಒಂದ್ಸಲಿ ಎ ಕೆ ರಾಮಾನುಜನ್ನ ಮನೆಗೆ ಕರೆಸಿದ್ರು. ಮನೆಗೆ ಕರೆಸಿದಾಗ ಬೇರೆ ಬೇರೆ ಡಾಕ್ಟರ್ಸ್ಗಳೆಲ್ಲ ಬಂದಿದ್ರು. ಬೇರೆ ಬೇರೆ ಡಾಕ್ಟರ್ಸ್ಗಳು ಬಂದಾಗ ಅಪ್ಪ ಎಲ್ಲೋ ಒಂದು ಬೇರೆ ಕಡೆ ಎಲ್ಲ ಒಂದು ಹೋಸ್ಟ್ ಆಗಿ ಬೇರೆ ಬೇರೆ, ಅಮ್ಮ ಬೇರೆ ಕಡೆ ಇದ್ದರು, ನಾನು ಚಿಕ್ಕ ಹುಡುಗ ಆವಾಗ. ಆ್ಯಂಡ್ ಬೇರೆ ಬೇರೆ ಡಾಕ್ಟರ್ಸ್ಗಳು ಇದ್ದಾಗ ಎ ಕೆ ರಾಮಾನುಜರು ಇದ್ದರು. ಅದಾದ ಮೇಲೆ ಅಮರ್ ಕುಮಾರ್, ನಾನು ಒಂದೇನೋ ಹೇಳಬೇಕು ನಿಮಗೆ, ಹೇಳಿ ಸರ್ ಅಂತ ಅಪ್ಪ ಕೇಳಿದಾಗ, ನನಗೆ ಈ ಥರ ಗ್ಯಾದರಿಂಗ್ಗಳಿಗೆ ನನಗೆ ಅಷ್ಟೊಂದು ಕರಿಬೇಡಿ ಮುಂದೆ. ಯಾಕೆ ಸರ್, ಏನಾಯಿತು? ಈ ನಿಮ್ಮ ಫ್ರೆಂಡು ಡಾಕ್ಟರ್ಗಳು ಅವ್ರಿಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲ, ಆದರೂ ಕೂಡ ಅವರು ಮಾತು ಯಾರಿಗೂ ಕೇಳಲ್ಲ, ಅವ್ರಿಗೆ ಎಲ್ಲ ಗೊತ್ತಿದೆ ಅಂತಾರೆ. ಸೊ ನನಗೆ ಅಷ್ಟೊಂದು ಕಂಫರ್ಟ್ ಲೆವೆಲ್ ಇದ್ದ, ನಾನು ಹಾಗೇ ಇರ್ತೀನಿ ಅಂತ ಅಪ್ಪ ಕೇಳ್ತಾರೆ. ಅವ್ರು ಅದಕ್ಕೆ ನೀನು ಹಾಗಿಲ್ಲ ಬೇಡಪ್ಪ, ನೀನು ಹಾಗಿಲ್ಲ. ಸೊ ದೆರ್ ವಾಸ್ ಅ ಗುರು ಶಿಷ್ಯ ಒಂದು ಕನೆಕ್ಷನ್, ದೆರ್ ವಾಸ್ ಅ ವೆರಿ ಮೀನಿಂಗ್ಫುಲ್ ಕನೆಕ್ಷನ್. ಎ ಕೆ ರಾಮಾನುಜನ್ ವಾಸ್ ಅ ವೆರಿ ಪ್ರೈವೇಟ್ ಪರ್ಸನ್. ಅವ್ರು ಅಷ್ಟೊಂದು ಸೋಷಲೈಸ್ ಮಾಡೋದಲ್ಲ, ಅಪ್ಪ ವಾಸ್ ಈಸ್ ಮಚ್ ಮೋರ್ ಸೋಷಿಯಲ್. ಸೊ ಅದು ನನ್ನ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಎ ಚಿಕ್ಕ ನನಗೆ ಅವ್ರಿಗೆ ಅವರನ್ನು ಐ ಡಿಂಟ್ ರಿಯಲೈಸ್ ಹೌ ಎಕ್ಸ್ಟ್ರಾರ್ಡಿನರಿ ಆಫ್ ಅ ಥಿಂಕರ್ ಅವ್ರು ಆಗಿದ್ರು ಅಂತ ನಾನು ಕಾಲೇಜ್ಗೆ ಹೋಗೋ ತನಕ. ವಾಟ್ಸ್ ಯುವರ್ ಫೇವ್ರೆಟ್ ಥಾಟ್ ಆಫ್ ಹಿಸ್? 300 ರಾಮಾಯಣಸ್. 300 ರಾಮಾಯಣಸ್ ನನಗೆ ಭಾಳ ಇಷ್ಟ. 300 ರಾಮಾಯಣಸ್ ಇಸ್ ಎನ್ ಎಸ್ಸೆ ದಟ್ ಡೆಲ್ಲಿ ಯೂನಿವರ್ಸಿಟಿ ಅನ್ನೋದು ಮ್ಯಾಂಡೇಟರಿ ಆಗಿತ್ತು. ಆಮೇಲೆ ಬೇರೆ ಬೇರೆ ಇಂಟಾಲರೆಂಟ್ ಗೌರ್ಮೆಂಟ್ಸ್ಗಳು ಬಂದು ಅದನ್ನು ಬ್ಯಾನ್ ಮಾಡಿದ್ರು. ಬಟ್ 300 ರಾಮಾಯಣ ನನಗೆ ಚಿಕ್ಕ ವಯಸ್ಸಿನಲ್ಲಿ ಅಫ್ಕೋರ್ಸ್ ಐ ನ್ಯೂ ಹಿಮ್, ಬಟ್ ಐ ರಿಯಲೈಸ್ಡ್ ಇಸ್ ಗ್ರೇಟ್ನೆಸ್ ಯಾವಾಗ ಅಂದರೆ ನಾನು ಏಲ್ಗೆ ಹೋದ್ಮೇಲೆ ಸೌತ್ ಏಷ್ಯನ್ ಸ್ಟಡೀಸ್ ನಂದೇ ಮೇಜರ್ ಕ್ರಿಯೇಟ್ ಮಾಡಿದಾಗ ಸೋ ಮೆನಿ ಆಫ್ ದ ರೀಡಿಂಗ್ಸ್ ವುಡ್ ಸೈಡೆಡ್ ಎ ಕೆ ರಾಮಾನುಜನ್. ಆ್ಯಂಡ್ ದೆನ್ ಅವ್ರನ್ನ ಓದಕ್ಕೆ ಶುರು ಮಾಡಿದಾಗ 300 ರಾಮಾಯಣಸ್ನಲ್ಲಿ ನಾವೇನು ಅಂದ್ಕೊತೀವಿ ಅಂದರೆ ರಾಮಾಯಣ ಅಂತ ಸಿಂಗ್ಯುಲರ್ ನೋಡ್ತೀವಿ. ದೆರ್ ಕುಡ್ ಬಿ ಮೆನಿ ರೀಸನ್ಸ್ ಫಾರ್ ದಟ್. ದೂರದರ್ಶನ್ ಮಾಡಿರೋದಾಗಿರ್ಬೋದು, ಆ್ಯಂಡ್ ವಾಲ್ಮೀಕಿ ರಾಮಾಯಣ, ಇಟ್ ಕುಡ್ ಬಿ ಕಮ್ಯುನಿಟಿ ಬ್ಯಾಕ್ಟು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ it benefits, that Valmiki Ramayana benefits the power structure. But there's no such thing as an Ur Ramayana. Andre one Ramayana ide the main Ramayana ಬೇರೆದಲ್ಲ, ಆಲ್ಟರ್ನೇಟ್ ಅಂತ ನೋಡೋಕ್ಕಾಗಲ್ಲ. 300 ತರ್ತರಾವರಿ ರಾಮಾಯಣಗಳಿದೆ. ಈ 300 can be even more depending on the time. How did they come up with this 300 Ramayana? 300 Ramayanas is the title of A.K. Ramanuja's essay. ಅದರಲ್ಲಿ ನೀವು ಒಂದೊಂದು ಕಾಂಟೆಕ್ಸ್ನಲ್ಲಿ ಒಂದೊಂದು ರಾಮಾಯಣ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೆಲವು ರಾಮಾಯಣಗಳಲ್ಲಿ ರಾಮ ಸೀತೆ ಅಣ್ಣ ತಂಗಿಯಾಗಿರ್ತಾರೆ. ನಮಗೆ ವಿ ಆಲ್ ನೋ ದ ವಾಲ್ಮೀಕಿ ರಾಮಾಯಣ ಬಿಕಾಸ್ ಇಟ್ ಕ್ಲಿಯರ್ಲಿ ಇಟ್ಸ್ ಅ ಪವರ್ ಸ್ಟ್ರಕ್ಚರ್ ಬೆನಿಫಿಷಿಯಲ್ ರಾಮಾಯಣ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಪವರ್ ಸ್ಟ್ರಕ್ಚರ್. ಬಟ್ ಕೆಲವು ರಾಮಾಯಣಗಳಲ್ಲಿ ರಾಮ 10 ತಲೆ ರಾವಣನ ಸಾಯಿಸ್ತಾನೆ, ಸೀತೆ ಆಮೇಲೆ 100 ತಲೆ ರಾವಣ ಬರುತ್ತೆ, ಅದಕ್ಕೆ ಸೀತೆ ಸಾಯಿಸ್ಬೇಕಾಗತ್ತೆ. ಇದೆಲ್ಲ ಫಿಕ್ಷನ್ನಾ ಅಥವಾ ಇವೆಲ್ಲ? ದೀಸ್ ಆರ್ ಆಲ್ ಮಿತ್ಸ್. ನಾನು ಯಾವಾಗಲೂ ಹೇಳ್ತೀನಿ, ಮೈಥಾಲಜೀಸ್ ಅಂದಾಗ ಇವೆಲ್ಲ ಓರಲ್ ಟ್ರೆಡಿಷನ್ಗಳಿಂದ ಬರ್ತವೆ, ಇದೆಲ್ಲ ಕಾಂಟೆಕ್ಸ್ಟಿಂದ ಬರ್ತವೆ, ಕಾಂಟೆಕ್ಸ್ಟ್ ಸೆನ್ಸಿಟಿವ್. ಆ್ಯಂಡ್ ಭಾಳ ಮುಖ್ಯವಾಗಿ ರಶ್ಮಿ ಅವರೇ, ಈ ಮಿಥಿಕಲ್ ಮೈಥಾಲಜೀಸ್, ಅದು ರಾಮಾಯಣಗಳು ಮಹಾಭಾರತಗಳು ನಾವು ನೋಡಿದಾಗ ಅದು ಒಂದು ರೀತಿ ನನ್ನ ಇಂಟರ್ಪ್ರಿಟೇಷನ್ನಲ್ಲಿ there is a struggle, there is a ideological fight between Brahmanism and Buddhism, ಅಥವಾ equalitarianism and inequality ಅಂತ ನೋಡ್ಬೋದು. See, these mythical worlds are the mythical stories are the battlefield for these struggles, are these fights. ಸೊ ನನಗೆ ಮಿತ್ಸ್ ಅನ್ನೋದು ನನಗೆ ಭಾಳ ಇಷ್ಟ. ಆ್ಯಂಡ್ ಅದು ರಾಮಾಯಣಗಳು ಮಹಾಭಾರತಗಳು ಕೂಡ ವೇದಗಳಲ್ಲಿಲ್ಲ. ದೀಸ್ ಆರ್ ನಾಟ್ ಪ್ರೀ-ವೇದಿಕ್ ಅಂತಲೂ ಹೇಳೋಕ್ಕಾಗಲ್ಲ. These are all subsequent to the Buddha Mahavira 2500-year-old burgeoning in the subcontinent. ಸೊ ಇವೆಲ್ಲ ಒಂದು 2000 ವರ್ಷ ಹಿನ್ನೆಲೆ ಇರ್ಬೋದು. ಆ 2000 ವರ್ಷಗಳಿಂದ ಇದು ಯಾವ ಒಂದು ಧರ್ಮಕ್ಕೆ ಸೇರಿರೋದು ಅಂತ ನಾನು ಸೀಮಿತ ಮಾಡೋಕ್ಕೆ ಹೋಗಲ್ಲ. ದೀಸ್ ಆರ್ ಆಲ್ ಸಬ್ಕಾಂಟಿನೆಂಟಲ್ ಓರಲ್ ಟ್ರೆಡಿಷನ್ಸ್ ವಿತ್ ವೇರಿಯಸ್ ಸ್ಟೋರೀಸ್. ಕೆಲವು ಅದು ಸ್ಪ್ರೆಡ್ಡು ಆಗಿದೆ. ಇವಾಗ ಇಂಡೋನೇಷ್ಯಾನಲ್ಲಿ ಒಂದು ರಾಮಂದು ರಾಮಾಯಣ ಸ್ಟ್ರಕ್ಚರ್ಸ್ ಎಲ್ಲ ಸರ್ಕಲ್ಗಳಿದೆ, ಅಲ್ಲಿ ಸ್ಟ್ರಕ್ಚರ್ಸ್ಗಳಿದೆ, ಇದು ಇದೆ. ಬಟ್ ಇಂಟ್ರೆಸ್ಟಿಂಗ್ಲಿ ಅದರಲ್ಲಿ ಒಂದು ಹನುಮಂತ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಕೊನೆಗೆ ರಾಮ ಬಂದು ರಾವಣನ ಸಾಯಿಸ್ಬೋದು, ಬಟ್ ಹನುಮಂತನ ಕಥೆನೇ ಭಾಳ ಮುಖ್ಯ ಆಗುತ್ತೆ ಅಲ್ಲಿ, ಆ ಇಂಡೋನೇಷ್ಯನ್ ರಾಮಾಯಣದಲ್ಲಿ. ಆ ಒಂದು ದೀಸ್ ಆರ್ ಎಕ್ಸ್ಟ್ರಾರ್ಡಿನರಿ
ಒಂದೊಂದು ಕಾಂಟೆಕ್ಸ್ಟ್ನಲ್ಲಿ ಒಂದೊಂದು ವಿಚಾರಗಳು ಎತ್ತಿ ತೋರಿಸಿ ಆ ಕಥೆಗಳು ಹ್ಯಾವ್ ಬಿಕಮ್ ಇನ್ಫಾರ್ಮ್ಡ್. ಆ್ಯಂಡ್ ಲಾಟ್ ಆಫ್ ದೀಸ್ ಸ್ಟೋರೀಸ್ ನನಗೆ ರೆಸಿಸ್ಟೆನ್ಸ್ ಕಲ್ಚರು ಭಾಳ ಇಷ್ಟ ಆಯಿತು. ಸೊ ಆ 300 ರಾಮಾಯಣಗಳು ವೈಲ್ ಇಟ್ ಶೋಸ್ ಡೈವರ್ಸಿಟಿನ ತೋರಿಸುತ್ತೆ, ಕಲ್ಚರಲ್ ಡೈವರ್ಸಿಟಿ, ಮಿಥಿಕಲ್ ಡೈವರ್ಸಿಟಿ. ನಾನು ಯಾವಾಗಲೂ ಹೇಳ್ತೇನೆ, ಮಿತ್ಸ್ ಆರ್ ಜನರಿಗೆ ಸತ್ಯ ಅಲ್ಲ ಅನ್ನೋದು ಅಂದರೂ ಗೊತ್ತಿದ್ರೂ ಕೂಡ ಎಷ್ಟೋ ಸರಿ ನಾವು ಯಾವುದನ್ನು ನಂಬ್ತೀವಿ ಅದೇ ಒಂದು ಮಿಥಿಕಲ್ ಸ್ಟೋರೀಸ್ ಆಗ್ತವೆ. ಸೊ ದೀಸ್ ಆರ್ ಕತೆ ಒಳಗೆ ಸತ್ಯ. ಆ್ಯಂಡ್ ದೀಸ್ ಆರ್ ಎಕ್ಸ್ಟ್ರಾರ್ನರಿ ಸ್ಟೋರೀಸ್. ಆ್ಯಂಡ್ ಅದು ಕೂಡ ಬೇರೆ ಬೇರೆ ಟ್ರೆಡಿಷನ್ಸ್, ದರ್ ಇಸ್ ಬುದ್ಧಿಸ್ಟ್ ರಾಮಾಯಣಸ್, ಜೈನ್ ರಾಮಾಯಣಸ್, ಬೇರೆ ಬೇರೆ ಟ್ರೆಡಿಷನ್ಸ್ ಟೇಕ್ ಅಪ್ ದ ವೇರಿಯಸ್ ಸ್ಟೋರೀಸ್. ಸೊ ನಾವು ವಾಲ್ಮೀಕಿ ರಾಮಾಯಣ ಒಂದೇ ರಾಮಾಯಣ ಆ್ಯಂಡ್ ದಟ್ಸ್ ದಿ ಓವರ್ ಆರ್ಚಿಂಗ್ ರಾಮಾಯಣ ಅಂತ ಹೇಳೋಕ್ಕಾಗಲ್ಲ. ನೀವು ಒಂದು ಪದ ಉಪಯೋಗಿಸಿದ್ರಿ, ಅದು ಇವತ್ತಿನ ಪವರ್ ಹೈರಾರ್ಕಿಗೆ ಕರೆಕ್ಟಾಗಿದೆ ಅಂತ. ಅಂದರೆ ಅದಕ್ಕಿರುವಂಥ ಬ್ರಿಡ್ಜ್ ಏನು? ಸಿ, ವಾಲ್ಮೀಕಿ ರಾಮಾಯಣದಲ್ಲಿ ನೀವು ಸಿಂಪಲ್ ಆಗಿ ತೊಗೊಂಡ್ರೆ, ಅಯೋಧ್ಯೆಯಿಂದ ಈ ಒಂದು ರೀತಿ ರಾಮ ಮತ್ತು ಅವರ ಒಂದು ಕುಲದಲ್ಲಿ ಅವರು ದ ಡಾಮಿನೆಂಟ್. ನೀವು ಕೆಳಗಡೆ ದಕ್ಷಿಣ ಭಾರತಕ್ಕೆ ಬಂದಷ್ಟು ಕಪಿಗಳು, ಈ ಒಂದು ದಿಸ್ ಮಂಕಿ ಕಲ್ಚರ್ ಆಗುತ್ತೆ. ನೀವೊಂದು ಇನ್ನೂ ಸೌತ್ ಬಂದರೆ, ಶ್ರೀಲಂಕಾಗೆ ಬಂದರೆ ರಾಕ್ಷಸರಾಗ್ತಾರೆ. ಸೊ ದೇರ್ ಇಸ್ ಅ ಮೋರ್ ಆಫ್ ಅ ಹೆಜಿಮಾನಿಕ್ ನಾರ್ತ್ ಇಂಡಿಯನ್ ಆ್ಯಂಡ್ ಮೇ ಬಿ ಈವನ್ ಅ ಕ್ಯಾಸ್ಟ್ ಬೇಸ್ಡ್ ಕನ್ಸ್ಟ್ರಕ್ಷನ್ ಇದರಲ್ಲಿ. ಆ್ಯಂಡ್ ಇಫ್ ಯು ಸಿ ದಟ್ ಅದು ವರ್ಣಕ್ಕೂ ಅಪ್ಲೈ ಆಗುತ್ತೆ. ಎರಡನೇದಾಗಿ ಅಫ್ಕೋರ್ಸ್ ವಿ ನೋ ಸೀತೆ ಅಗ್ನಿ ಪರೀಕ್ಷೆ ವಿಚಾರ ಗೊತ್ತು. ದಿಸ್ ಇಸ್ ಅ ಪೇಟ್ರಿಯಾರ್ಕಲ್ ಕೈಂಡ್ ಆಫ್ ಮೈಂಡ್ ಸೆಟ್ಟು, ಫೈಂಡಿಂಗ್ ದ ಕ್ವೆಶ್ಚನಿಂಗ್ ದ ಮಾರಲ್ ಕ್ಯಾರೆಕ್ಟರ್ ಆಫ್ ದ ವುಮನ್. ಅದು ಒಂದು ರೀತಿ, ಅದು ಇಟ್ಸ್ ಸಜೆಸ್ಟ್ ಅ ಸರ್ಟನ್ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ಟು ಇರ್ಬೋದು. ಆ್ಯಂಡ್ ಇನ್ನೊಂದು ಶೂದ್ರ ಶಂಭೂಕನ ಒಂದು ಕತೆ ನಾವು ಕೇಳಿದ್ದೀವಿ. ಅದು ದರ್ಸ್ ಡಿಬೇಟ್ ವೆದರ್ ದಟ್ಸ್ ಇನ್ ವಾಲ್ಮೀಕಿ ಅವ್ರ ನಾಟ್, ಅದು ಒಂದು ಡಿಬೇಟ್ ಇರ್ಬೋದು. ಬಟ್ ಶೂದ್ರ ಶಂಭೂಕನ ಕತೆ ಏನಾಗುತ್ತೆ ಅಂದರೆ, ಶಂಭೂಕ ಅನ್ನೋ ಒಂದು ವ್ಯಕ್ತಿ ಜ್ಞಾನ ಪಡೆಯೋಕ್ಕೋಸ್ಕರ ಪೆನೆನ್ಸ್ ಮಾಡ್ತಾಯಿರ್ತಾರೆ, ತಪಸ್ಸು ಮಾಡ್ತಾಯಿರ್ತಾರೆ. ಆವಾಗ ಎಷ್ಟೋ ಜನ ಯಾರು ಒಂದು ರೀತಿ ಜ್ಞಾನಕ್ಕೆ ಯೋಗ್ಯರು ಅಂತ ಸಾವಿರಾರು ವರ್ಷಗಳಿಂದ ಒಂದು ಕಲ್ಚರಲಿ ಅಕ್ಸೆಪ್ಟೆಡ್ ಇರುತ್ತೋ, ಒಂದು ಜನವರ ಹಾಕ್ಕೊಂಡಿರೋ ಗಂಡಸರಿಗೆ ಒಂದು ರೀತಿ ಇದು ಒಂದು ಶೂದ್ರ ಆಗಿ ಶಂಭೂಕ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಹೋಗಿ ರಾಮನಿಗೆ ಹೇಳ್ತಾರೆ. ಆ್ಯಂಡ್ ರಾಮ ಎಂಡ್ಸ್ ಅಪ್ ಕಮ್ಮಿಂಗ್ ಆ್ಯಂಡ್ ಟೇಕಿಂಗ್ ಶೂದ್ರ ಶಂಭೂಕನ ತಲೆ, ಅಂದರೆ ತೆಗೆಯೋದು, ಆಲ್ಮೋಸ್ಟ್ ಕಿಲ್ಲಿಂಗ್ ಹಿಮ್. ಜ್ಞಾನ ಹುಡುಕೋಕ್ಕೋಸ್ಕರ ಹೋಗಿರೋ ವ್ಯಕ್ತಿ ಜ್ಞಾನಕ್ಕೆ ಯೋಗ್ಯ ಅಲ್ಲದೇ ಇರೋ ಸಮುದಾಯದಲ್ಲಿ ಇರೋದರಿಂದ he is finished off. Now these elements, ಆಮೇಲೆ ನೀವು ಶೂರ್ಪನಖಿನೂ ನೋಡ್ಬೋದು. ಶೂರ್ಪನಖಿ ಸ್ಟೋರಿ ಆ್ಯಂಡ್ ಹೌ ಬಿಕಾಸ್ ಶಿ ಅಡ್ವಾನ್ಸಸ್ ಶಿ ಈಸ್ ಮ್ಯೂಟಿಲೇಟೆಡ್. ಅದು ಒಂದು ರೀತಿ ದ ಫಿಯರ್ ಆಫ್ ವುಮೆನ್ಸ್ ಸೆಕ್ಶುಯಾಲಿಟಿ ಅನ್ನೋದು ಕೂಡ ಅವರ ಔಟ್ ಗೋಯಿಂಗ್ ವುಮನ್ ಆ್ಯಂಡ್ ಅವಳು ಕೂಡ ರಾಕ್ಷಸಿ ಅಂತ ಪ್ರೊಜೆಕ್ಟ್ ಮಾಡೋದು. ಸೊ ಐ ಮೀನ್ ದೀಸ್ ಆರ್ ಇಂಟ್ರೆಸ್ಟಿಂಗ್ ಇಂಟರ್ಪ್ರಿಟೇಷನ್ಸ್. ಬಟ್ ಈ ಇಂಟ್ರೆಸ್ಟಿಂಗ್ ಇಂಟರ್ಪ್ರಿಟೇಷನ್ಸ್ಗಳಿಗೆ ರೆಸಿಸ್ಟೆನ್ಸು, ಒಂದು ಪ್ರತಿರೋಧನೂ ಕೂಡ ಬೇರೆ ಬೇರೆ ರಾಮಾಯಣಗಳಲ್ಲಿ ಬರುತ್ತೆ. ಯುನೋ ಮೇ ಬಿ ಈವನ್ ಇನ್ ಕುವೆಂಪುರ ರಾಮಾಯಣ ದರ್ಶನಂ ನಾನು ಸಾಕಷ್ಟು ಅದನ್ನು ಅಧ್ಯಯನ ಮಾಡಿಲ್ಲ. ಬಟ್ ದರ್ ಕ್ಯಾನ್ ಬಿ, ನಾನು ಕೇಳಿರಪಟ್ಟಂಗೆ ಶೂದ್ರ ಶಂಭೂಕನ್ಗೆ ಒಂದು ಪ್ರತಿರೋಧ, ಆ ಕತೆಗೆ ಒಂದು ಪ್ರತಿರೋಧದ ಒಂದು ಇಂಟರ್ಪ್ರಿಟೇಷನ್ ಇದೆ. ದಿಸ್ ಈಸ್ ದ ಎಕ್ಸ್ಟ್ರಾರ್ಡಿನರಿ ಥಿಂಗ್ ಆಫ್ ಸಬ್ ಕಾಂಟಿನೆಂಟಲ್ ಎಪಿಕ್ಸ್. ಸೊ ಆ ಕಥೆನಲ್ಲೂ ಪವರ್ ಸ್ಟ್ರಕ್ಚರ್ ಇರುತ್ತೆ, ಆ ಕಥೆಗಳಲ್ಲೂ ಕೂಡ ಅದೇ ಪ್ರತಿರೋಧ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ಇದು ಒಂದು ಅಸಮಾನತೆಗೂ ಸಮಾನತೆಗೂ ನಡೀತಾ ಇರೋ ಬೇರೆ ಬೇರೆ ಹಂತಕ್ಕೆ ಅಸಮಾನತೆ, ಬೇರೆ ಬೇರೆ ಹಂತಕ್ಕೆ ಸಮಾನತೆಯ ರಣರಂಗ ಈ ಪುರಾಣಗಳು. ಸೊ ಅದು ನನಗೆ ಐ ಆಮ್ ಅ ಬಿಗ್ ಎಂಥೂಸಿಯಸ್ಟ್ ಆಫ್ ರಾಮಾಯಣಗಳು, ಮಹಾಭಾರತಗಳು, ಇವೆಲ್ಲ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಬಟ್ ಆ ಒಂದು ಎ ಕೆ ರಾಮಾನುಜನ್ ಮುನ್ನು ರಾಮಾಯಣ ವಾಸ್ ಅ ವೆರಿ ಒನ್ ಆಫ್ ದ ಸ್ಟಾರ್ಟ್ಸ್, one of the boosting of that kind of interest and interpretatory passion. ಅದು ಒಂದು ಕಾರಣ ಆಯಿತು.